ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಒಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗಿನ ತಿಂಡಿಗೆ ನಾನಿಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಆಲೂಗೆಡ್ಡೆ ಪಲ್ಯ ಕೂಡ ಮಾಡಿಕೊಂಡೆ. ರೆಡ್ ಖಾರ ಇತ್ತು, ಸೊ ಮಸಾಲೆ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೇ ದೋಸೆನ ತಿರುಗ್ತಾ ಇದೆ. ಬಟ್ ಯಾಕೋ ದೋಸೆ ಉಬ್ಬೋದೇ ಇಲ್ಲ ಇವಾಗ ಅಂತೂ. ಯಾಕೆ ಅಂತ ಗೊತ್ತಿಲ್ಲ, ಏನು ಮಿಸ್ಟೇಕ್ ಆಗ್ತಿದೆ ಅಂತ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಉಬ್ಬೋದೇ ಇಲ್ಲ. ಸೊ ಇವಾಗ ನನ್ನ ಮಗಳಿಗೆ ದೋಸೆ ಮಾಡಿ ತಿನ್ಸೋಣ ಅಂತ ಅವಳಿಗೆ ಪುಟ್ಟಾಗಿ ದೋಸೆ ಮಾಡಿ ತಿನ್ನಿಸ್ದೆ ಅವಳಿಗೆ. ಹಾಗೆ ನಾನು ಕೂಡ ಒಂದು ಮಸಾಲ ದೋಸೆ ಮಾಡಿಕೊಂಡು ತಿಂದೆ. ಬಟ್ ಕಾಯಿ ಚಟ್ನಿ ಒಂದು ಮಿಸ್ಸಿಂಗ್ ಇತ್ತು ಅಷ್ಟೇ, ಇನ್ನೆಲ್ಲ ಇತ್ತು. ಸೊ ದೋಸೆ ಮಾಡಿಕೊಂಡು ನಾನು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಹೊಡೆದು ತಿಂಡಿನ ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಮಲಗಿಸೋಣ ಅಂತ ಹೋದೆ. ಬಟ್ ಅವಳು ಮಲ್ಕೊಳ್ಳೇ ಇಲ್ಲ. ಸೊ ಫೈನಲಿ 11:30 ಆಗಿತ್ತು, ಅವಾಗ ಮಲ್ಕೊಂಡ್ಳು. ಇನ್ನೇನು ಅವಾಗ ಬಟ್ಟೆ ತೊಳೆಯೋಣ ಅಂದ್ಕೊಂಡೆ. ಸೊ ತುಂಬ ಟೈಮ್ ಆಗುತ್ತಲ್ಲ, ಅಡುಗೆ ಬೇರೆ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ತುಂಬ ದಿನ ಆಗಿತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿ, ಸಿಕ್ಕಿರಲಿಲ್ಲ ನುಗ್ಗೆಕಾಯಿ. ಸೊ ಹಂಗಾಗಿ ಈ ವಾರ ಸಿಕ್ಕಿತ್ತು. ಸೊ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ವಿಷಲ್ಗಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ವಾಶ್ ಮಾಡಿಕೊಂಡು ಹಾಗೆ ಮಧ್ಯಾಹ್ನ ಅದನ್ನು ಬಗ್ಗಿಸ್ಕೊಂಡು ಒಂದು ತಪ್ಪಲಿಗೆ ರೈಸ್ ಕೂಡ ಮಾಡಿಕೊಂಡು ನನ್ನ ಮಗಳಿಗೆ ಊಟ ಮಾಡಿ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್